ಸಸಿ ನೆಡುವ ಮೂಲಕ 44ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಶಾಖೆಯಿಂದ ಕಾರ್ಯಕ್ರಮ. ಶಿಡ್ಲಘಟ್ಟ ತಾಲೂಕು ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮ. ಹಸಿರೇ ಉಸಿರು ಎಂಬ ಘೋಷಣೆ ಕೂಗಿ ಸಡಗರದಿಂದ ನಡೆಸಿದ ಕಾರ್ಯಕ್ರಮ. ತಹಸೀಲ್ದಾರ್ ಬಿಎನ್ ಸ್ವಾಮಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಗಿಡ ನೆಡುವ ಮೂಲಕ ಉದ್ಘಾಟನೆ. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ತಾಲೂಕು ಅಧ್ಯಕ್ಷ ಮುನೇಗೌಡ ಭಾಗಿ. 44ನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ವತಿಯಿಂದ ಚೀಮಂಗಲದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಿಡ ನೆಡುವ ಮೂಲಕ ರೈತ ಹುತಾತ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಹಸಿರೇ ಉಸಿರು ಎಂಬ ಘೋಷಣೆಗಳನ್ನು ಕೂಗುತ್ತಾ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. 1980ರಿಂದ ನವಲಗುಂದ ಮತ್ತು ನವಲಗುಂದದಲ್ಲಿ 5 ಜನ ರೈತರನ್ನ ಪೊಲೀಸರು ಗುಂಡಿಕ್ಕಿ ಕೊಂದ ಘಟನೆಯನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಲಾಯಿತು. ಇಂದಿಗೂ ಸಹ ತಾಲೂಕಿನ ಎಲ್ಲ ರೈತ ಮುಖಂಡರು ಪುಷ್ಪ ನಮನ ಸಲ್ಲಿಸುತ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಸಹ ಹುತಾತ್ಮ ದಿನಾಚರಣೆಯನ್ನ ಅರ್ಥಗರ್ಭಿತವಾಗಿ ಎಲ್ಲರೂ ಆಚರಿಸಬೇಕು ಎಂದರು. ಸುಮಾರು 80ರ ದಶಕದಲ್ಲಿ ನರಗುಂದ ಮತ್ತು ನವಲಗುಂದದಲ್ಲಿ ಸುಮಾರು 5 ಜನ ರೈತರು ಹೋರಾಟದಲ್ಲಿ ಮಡಿದು ಸರ್ಕಾರದ ಗುಂಡೇಟಿಗೆ ಬಲಿಯಾಗಿ ಹುತಾತ್ಮರಾದರು. ಇವತ್ತು ಆ ಆತ್ಮಗಳಿಗೆ ಎಲ್ಲೇ ಇರಲಿ, ಶಾಂತಿ ಸಿಗಲಿ ಅಂಥೇಳಿ ಇವತ್ತು ಈ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಸಿರು ಸೇನೆ ಮತ್ತು ರೈತ ಸಂಘ ತಾಲೂಕು ಒಂದು ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಂತೋಷವಾದಂಥ ವಿಷಯ. ಬಂಧುಗಳೇ, ಈ ದಿನ ಈ ಪ್ರಪಂಚದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಎಷ್ಟೊಂದು ಮುಖ್ಯವಾಗಿದ್ದು ಅಂತ ಹೇಳಿದ್ರೆ ತುಂಬ ಅಪೂರ್ವವಾದಂಥ ವಿಚಾರ ಇದು. ನಾನು ಯಾಕೆ ಹೇಳ್ತೀನಂದರೆ, ಇವತ್ತು ಪ್ರಪಂಚದಲ್ಲಿ ನಮ್ಮ ಬಿಸಿ ಅಥವಾ ಹೀಟ್ ಅಥವಾ ತಾಪಮಾನ ಜಾಸ್ತಿ ಆಗ್ತಾ ಇದೆ ಪ್ರಪಂಚದಲ್ಲಿ. ಇವತ್ತು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಪ್ರತಿ ವರ್ಷ ಕೂಡ ನಮ್ಮ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿರಬಹುದು ಈ ಬಿಸಿ ಹೆಚ್ಚಾಗಿದ್ದರಿಂದ ಪ್ರವಾಹಗಳಿಗೆ ಕಾರಣ ಆಗ್ತಾ ಇದೆ, ಬರಗಾಲಕ್ಕೆ ಕಾರಣ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮ ಪ್ರತಿಯೊಬ್ಬರೂ ಕೂಡ, ಸರ್ಕಾರ ಇರಬಹುದು, NGOಗಳಿರಬಹುದು, ಎಲ್ಲರೂ ಕೂಡ ಈ ಕಾರ್ಯಕ್ರಮ ತುರ್ತಾಗಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನವಲಗುಂದ ಮತ್ತು ನಲಗುಂದ ರೈತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೆಲ ಕಾಲ ಮೌನ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಅಲ್ಲದೆ ಈ ಘಟನೆಯಲ್ಲಿ ಮುಂದಿನ ಪೀಳಿಗೆ ಮರೆಯಬಾರದು ಎಂದು ಮಕ್ಕಳಲ್ಲಿ ಆಗಿದ್ದಾಗಲೇ ಮಾಹಿತಿ ನೀಡುವ ಕೆಲಸ ಆಗಬೇಕು ಅಂದ್ರು. ಇನ್ನು ಗಿಡ ನೆಡುವುದರಿಂದ ಪ್ರಕೃತಿಯಲ್ಲಿನ ತಾಪಮಾನವನ್ನು ಕಡಿಮೆಗೊಳಿಸಬಹುದಾಗಿದೆ. ಹೀಗಾಗಿ ಎಲ್ಲರೂ ಸಸಿ ನೆಡುವ ಮೂಲಕ ಪ್ರಕೃತಿಯ ಸೇವೆ ಮಾಡಬೇಕು ಎಂದು ತಿಳಿಸಿದರು. ನವಲಗುಂದ ನಲಗುಂದ ಹೋರಾಟದಲ್ಲಿ 5 ಜನ ರೈತರನ್ನು ಪೊಲೀಸರು ಆಗಿರೋ ಸರ್ಕಾರ ಗುಂಡಿಕ್ಕಿ ಕೊಲ್ತಾರೆ. ಆಗ ಉದ್ಭವಿಸತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ಕೂಡ ಪ್ರತಿ ವರ್ಷ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ರೈತ ಹುತಾತ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಅಂಗವಾಗಿ ಪ್ರತಿ ವರ್ಷ ನವಲಗುಂದ ಅವರ ಸಮಾಧಿಗೆ ಹೋಗಿ ಪುಷ್ಪಾರ್ಚನೆ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪುತ್ರರಾದ ಚುಕ್ಕಿ ನಂಜುಂಡಸ್ವಾಮಿ ಅವರ ನಾಯಕತ್ವದಲ್ಲಿ ಪ್ರತಿ ಆಯಾ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಗಿಡ ನೆಡಬೇಕು ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇವುದು ರೈತ ಕುಲದ ಬಗ್ಗೆ ಹೇಳಬೇಕು. ಮತ್ತು ಇಂದಿನ ಯುವಶಕ್ತಿ ಏನು ಇವತ್ತು ಬೇರೆ ಬೇರೆ ಮಾರ್ಗಗಳಲ್ಲಿ ಹೋಗ್ತಾ ಇದ್ದಾರೆ, ಇವತ್ತಿನ ಯುವಶಕ್ತಿ ಹಾಳಾಗ್ತಾ ಇದೆ, ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸಬೇಕಂತೇಳಿ ರಾಜ್ಯ ಸಮಿತಿ ಸುತ್ತೋಲೆ ಕೊಟ್ಟು, ಆ ರಾಜ್ಯ ಸಮಿತಿ ಸುತ್ತೋಲೆ ಅಂತ ನಾವು ಸರ್ಕಾರಿ ಶಾಲೆಯಲ್ಲಿ ಒಂದು ಗಿಡ ನೆಡುವುದರ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ.